ಕಮತಗಿ ಪಟ್ಟಣದಲ್ಲಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸಂಗೀತ ಸುಧೆ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದಲ್ಲಿ ವಿದ್ಯಾಪೀಠ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಮತಗಿ ಹಾಗೂ ಶ್ರೀ ಪಂಡಿತ ಪುಟ್ಟರಾಜ ಗವಾಯಿ ಸಂಗೀತ ಪಾಠಶಾಲೆಯ ಸಹಯೋಗದಲ್ಲಿ ಬಸವ ಜಯಂತಿಯ ಅಂಗವಾಗಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ಶಾಲೆಯ ಶಿಕ್ಷಕ ವೃಂದದವರಾದ ರಾಮು ಕುಣಬೆಂಚಿ, ಉಮಾ ಕಣಕೇರಿ, ಶ್ರೀಧರ ವಂದಾಲ ಇವರ ಮಾರ್ಗದರ್ಶನದಲ್ಲಿ ಸಂಗೀತ ಸುಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಪೀಠ ಸಂಗೀತ ಶಾಲೆಗೆ ಶ್ರೀ ತೋಟಪ್ಪ ಬಂಡಿ ಅವರು ಹಾರ್ಮೋನಿಯಂ ವಾದ್ಯವನ್ನು ಉಚಿತವಾಗಿ ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣದ ನಿವೃತ್ತ ಶಿಕ್ಷಕರಾದ ಶ್ರೀ RS ಲೆಕ್ಕದ ವಹಿಸಿ ಸಂಗೀತವು ಒಂದು ಭಾಷೆ, ಅದೊಂದು ಎಲ್ಲ ದೇಶದ ಜನರಿಗೆ ಅರ್ಥವಾಗುವ ಭಾಷೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಹಾಂತೇಶ ಅಂಗಡಿ ವಹಿಸಿ ವಿಕಲಚೇತನರಿಂದ ಪ್ರಾರಂಭವಾದ ಸಂಗೀತ ಪಾಠಶಾಲೆ ಹೆಸರು ಗಳಿಸಲಿ ಎಂದು ಆಶಿಸಿದರು. ಅತಿಥಿಗಳಾಗಿ ಈರಣ್ಣ ಹಳ್ಳಿಚಂಡಿ, BB ಸಿಂಗದ, ಪ್ರಕಾಶ್ ಅಚನೂರ, ನಾಗಪ್ಪ ಬಾಗೇವಾಡಿ, ಹುಚ್ಚಪ್ಪ ಮಡಿವಾಳರ, ಲೋಕಪ್ಪ ಬಂಡಿ, ಸಂಗಪ್ಪ ಕುಮಚಗಿ ವಹಿಸಿದ್ದರು. ರಾಮು ಕುಣೆಬೆಂಚಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು. ವರದಿ ಶಿವಪ್ಪ ಕುಮಚಗಿ. ನೋಡಿದರೆ ಸಂಗೀತದವರಿಗೆ ಋಷಿಗಳು, ರಸ ಋಷಿಗಳು ಅಂತಲೇ ಹೇಳಬಹುದು. ವಿದ್ವಾನರಾಗಿರ್ತಕ್ಕಂಥವರು ರಸ ಋಷಿಗಳಂತೆ ಹೇಳಬಹುದು. ನಾವೆಲ್ಲ ಕರ್ನಾಟಕದಲ್ಲಿ ಹೆಮ್ಮೆ ಪಡ್ತಕ್ಕಂಥದ್ದು ಅಂತ ಹೇಳಿದರೆ ಅತ್ಯಂತ ಉನ್ನತ ಸಂಗೀತ ದಿಗ್ಗಜರಲ್ಲಿ ಬಹುಜನರು ನಮ್ಮಲ್ಲಿ ಕರ್ನಾಟಕದವರು ಅಂತ ಹೇಳಿದರೆ ನಾವೆಲ್ಲ ಬಹಳಷ್ಟು ಅಭಿಮಾನ ಪಡಬೇಕು. ನಮ್ಮ ಬೆನ್ನನ್ನು ನಾವು ಚಪ್ಪರಿಸಿಕೊಳ್ಬೇಕು. ಭಾರತ ರತ್ನ ಎನಿಸಿಕೊಂಡಿರ್ತಕ್ಕಂಥ ಭೀಮಸೇನ್ ಜೋಶಿ ಅವರು ಇದೇ ಗದಗಿನಲ್ಲಿ ಹುಟ್ಟಿದಂಥವರು. ನಾಕೋಡ್ ಅವರು ಅರ್ಜುನ್ ಸಹ ನಾಕೋಡ್ ಅವರು ಅಂತಿದ್ದರು. ಇವರೆಲ್ಲ ಈಗೇನು ಬಾಲಂಚರ್ ಇದರ ಅವರು ತಂದೆಯವರು. ಬಸವರಾಜ್ ರಾಜ್ಗುರು ಅನ್ನತಕ್ಕಂಥವ್ರು, ಮಲ್ಲಿಕಾರ್ಜುನ ಮನ್ಸೂರ್ ಅನ್ನತಕ್ಕಂಥವ್ರು. ಅಂಥವರು ಕಮಿಟಿಯೊಳಗೆ ಒಂದು ದೊಡ್ಡ ಇತಿಹಾಸ ಇದೆ. ಸಂಗೀತ ಪಾಠಶಾಲೆ ಪ್ರಾರಂಭ ಮಾಡೋದಪ್ಪ ಅಂತಂದ್ರೆ ಸಣ್ಣ ಕೆಲಸ ಅಲ್ಲ. ಮೊದಲೇಕೆಲ್ಲ ನಾವು ಕೇಳ್ತಿದ್ವಿ ಧಾರವಾಡ, ಬಾಗಲಕೋಟೆ, ಪುಣೆ, ಗದಗ ಇಂಥದ್ರೊಳಗೆ ಸಂಗೀತ ಪಾಠಶಾಲೆಗಳನ್ನು ಸ್ಟಾರ್ಟ್ ಮಾಡ್ತಿದ್ರು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಬ್ರಾಹ್ಮಣರ ಮಕ್ಕಳ ಸಂಗೀತ ಕಲಿತಿದ್ರು. ಸಂಗೀತನೂ ಸಹಿತ ಆವಾಗ ವೈದ್ಯಕೀಯ ಶಾಲೆ ಪರವಾಗಿಯೇ ಇತ್ತು. ನಮ್ಮಂಥ ಸಾಮಾನ್ಯರು ಸಂಗೀತ ಕಲಿಯುವಂಥ ಯಾವುದೂ ಅವಕಾಶಗಳಿರಲಿಲ್ಲ. ಕಮತಿಗೆ ಇಷ್ಟು ದೊಡ್ಡ ಪಟ್ಟಣ ಆದರೂ ಪ್ರಥಮ ಬಾರಿಗೆ ಸಂಗೀತ ಪಾಠಶಾಲೆ ಮಾಡಿದಂಥ ಈ 3 ಜನರಿಗೆ ಭಾಳಷ್ಟು ನಮ್ಮೆಲ್ಲರ ವತಿಯಿಂದ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೇನೆ. ಲೆಕ್ಕ ಸರ್ ನೆನಪು ಮಾಡಿದರು,
ನಮ್ಮ ಹುಚ್ಚೇಶ್ವರ ಮಠದೊಳಗೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸಂಗೀತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದ್ರಂತೆ. ಅಂದ್ರೆ ಸಂಗೀತ ಪರಂಪರೆ ಕಮತಿಗೆ ಭಾಳಷ್ಟು ಮೊದಲಿನಿಂದನೂ ಟಚ್ ಐತಿ ಅಂತಂದಂಗೆ. ಮತ್ತು ಎಚ್ ಆರ್ ಬಸ್ಮೆ ಅವರು, ಗುಬ್ಬಿ ವೀರಣ್ಣ